ನಮ್ಮ ಗ್ರಾಮ ಪಂಚಾಯಿತಿ ಮರ್ಸೂರು ಸದಸ್ಯರಾದಂಥ ಮಂಜುನಾಥ್ ರೆಡ್ಡಿ ಅವರ ಜನ್ಮದಿನಾಚರಣೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮರ್ಸೂರು ಪ್ರೌಢಶಾಲೆ ಮತ್ತು ಮಕ್ಕಳ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತಾ, ಇವತ್ತು ನಮ್ಮ 1ನೇ ತರಗತಿಯಿಂದ ಮತ್ತು LKG ಮಕ್ಕಳಿಗೆ ಒಂದು ಐಡೆಂಟಿಟಿ ಕಾರ್ಡು, ಅವರ ಗುರುತಿನ ಒಂದು ಚೀಟಿಯನ್ನು ಕೊಟ್ಟು ಎಲ್ಲ ಮಕ್ಕಳಿಗೂ ಮತ್ತು ನಮ್ಮ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಒಂದು ಗುರುತಿನ ಚೀಟಿಯನ್ನು ಕೊಟ್ಟು ಭಾಳ ಸಿಂಪಲ್ಲಾಗಿ ಒಂದು ನಮ್ಮ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿದ್ದ ಮಂಜುನಾಥ್ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮಗಳು ಬೇರೆ ಕಡೆಯನ್ನು ನಡೀಲಿ, ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆಯ ಅನುದಾನಗಳು ಈ ರೀತಿಯಲ್ಲಿ ಸಹಾಯ ಮಾಡಲಿ ಮತ್ತು ನಮ್ಮ ಶಾಲೆಯಲ್ಲಿ ಮುಂದಿನಿಂದಲೂ ಮಂಜುನಾಥ್ ರೆಡ್ಡಿಯವರು ಈ ರೀತಿಯ ಒಂದು ಯಾವುದೇ ಒಂದು ರೀತಿಯ ಒಂದು ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಹೋದ ವರ್ಷ ಸಹ ಸುಮಾರು 80,000 ರೂಪಾಯಿಗಳ ವೆಚ್ಚದಲ್ಲಿ ಅವರು ಕುತ್ಕೊಳ್ಳೋದಕ್ಕೆ ಮಕ್ಕಳಿಗೆ ಟೇಬಲ್ಸು ಮತ್ತು ಡೆಸ್ಕು ಸಮೇತ ವಿತರಣೆ ಮಾಡಿದರು. ಈ ವರ್ಷ ಒಂದು ಐಡೆಂಟಿಟಿ ಕಾರ್ಡ್ಗಳನ್ನು ಎಲ್ಲ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಶಾಲೆ ಎಲ್ಲ ಮಕ್ಕಳಿಗೂ ಈ ಒಂದು ಐಡೆಂಟಿಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಒಳ್ಳೆ ಕಾಪಾಡಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮರ್ಸೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸುಜಾತರವರು ಮತ್ತು ಎಲ್ಲ ಶಿಕ್ಷಕರು ಹಾಗೂ ಮಕ್ಕಳ ಮನೆಯ ಶಿಕ್ಷಕರಂಥವರು ಎಲ್ಲರೂ ಭಾಗವಹಿಸಿದ್ರು. ಅವರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಾನೊಂದು ಗ್ರಾಮ ಪಂಚಾಯತಿ ಸದಸ್ಯರಾದ ಮಂಜುನಾಥ್ ರೆಡ್ಡಿ ಅವರದ ಹುಟ್ಟುಹಬ್ಬ. ಅವರು ಹುಟ್ಟುಹಬ್ಬ ಅಂತಂದರೆ ಈಗಿನ ಕಾಲದಲ್ಲಿ ಏನೇದು ವಿಜೃಂಭಣೆಯಿಂದ ಮಾಡ್ಕೊಳ್ಳೋದು, ಆ ರೀತಿ ಇದೆಲ್ಲ ಮಾಡ್ಕೊಳ್ತಾರೆ. ಆದರೆ ಮಂಜುನಾಥ್ ರೆಡ್ಡಿ ಅವರೊಂದು ವಿಚಾರ ಏನು ಅಂತಂದರೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಹುಟ್ಟುಹಬ್ಬದಲ್ಲಿ ಏನು ಶಾಲಾ ಮಕ್ಕಳಿಗೆ ಬೇಕಾದ ವಸ್ತುಗಳನ್ನು ಕೊಡೋ ಮುಖೇನ, ಅವರು ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡುವ ಮುಖೇನ ಆ ರೀತಿ ಎಲ್ಲ ವಿಶೇಷ ಅವರು ಒಂದು 6-7 ವರ್ಷದಿಂದ ಸರ್ಕಾರಿ ಮಕ್ಕಳಿಗೆ ಮಾತ್ರ ಮಾಡ್ಕೊಂಡು ಬರ್ತಾರೆ. ಯಾಕಂತಂದರೆ ಸರ್ಕಾರಿ ಮಕ್ಕಳಲ್ಲಿ ಬಡವರು ಇರೋದ್ರಿಂದ ಅವರ ಈಗೇನು ಒಂದು ಹುಟ್ಟುಹಬ್ಬ ಮಾಡಿ ಪಟಾಕಿ ಹೊಡೆಯೋದ್ರಿಂದ ದುಂದು ವೆಚ್ಚ ಆಗುತ್ತೆ. ಅದೇ ಒಂದು 10,000 ರೂಪಾಯಿ 10 ಮಕ್ಕಳು ಕೊಟ್ಟವಾಗ ಅವರು ವಸ್ತ್ರಗಳಾಗಲಿ ಬಟ್ಟೆಗಳಾಗಲಿ ಹಾಗೆ ಉಪಯೋಗಿಸ್ಕೊಳ್ತಾರೆ. ಹಂಗಾಗಿ ಅವ್ರದ್ದು ವಿಭಿನ್ನ ರೀತಿಯಲ್ಲಿ ಹುಟ್ಟುಹಬ್ಬ ಮಾಡ್ಕೊಂಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಷ್ ಐಶ್ವರ್ಯಗಳು ಕೊಟ್ಟು ಕಾಪಾಡಲಿ ಅಂತ ನಾನು ರಮೇಶ್ ಬಂಡಿ ಮಹಾಕಾಳಿ ಆಶೀರ್ವಾದ ಕೊಡ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತೇನು ವರ್ಷ ವಿಭಿನ್ನ ರೀತಿ, ಹೋದ ವರ್ಷ ಮಕ್ಕಳ ಮನೆಗೆ ಡಯಾಸ್ ಆಗಲಿ ಕೊಟ್ಟರು, ವಸ್ತ್ರಗಳು ಕೊಟ್ಟರು. ಈ ವರ್ಷ ವಿಭಿನ್ನವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ID ಕಾರ್ಡು, ಈಗ ಪ್ರೈವೇಟ್ ಶಾಲಾ ಮಕ್ಕಳಿಗೆ ID ಕಾರ್ಡ್ ಇರೋ ರೀತಿಯಲ್ಲಿ ಇವರು ಹೋಗ್ತಾ ಇದ್ದಾರೆ. ಸರ್ಕಾರಿ ಮಕ್ಕಳು ಯಾರು ಅಂತಂದರೆ, ಸರ್ಕಾರಿ ಮಕ್ಕಳು ID ಕಾರ್ಡ್ ಹಾಕ್ಕೊಂಡು ಹೋಗ್ತಾವ್ರೆ, ನಮ್ಮೂರಿನಲ್ಲಿ ಒಂದು ಹೆಮ್ಮೆ ಇರಬೇಕು ಅಂತ ಅವರ ಆಲೋಚನೆಗಳು ಬೇರೆ ಇದ್ದು ಈ ರೀತಿಯಾಗಿ ಒಂದೊಂದು ವರ್ಷಕ್ಕೆ ಒಂದೊಂದು ರೀತಿಯಾಗಿ ಕೊಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಹುಟ್ಟುಹಬ್ಬದಲ್ಲಿ ಒಂದೊಂದು ವರ್ಷ ವಿಭಿನ್ನ ರೀತಿಯಲ್ಲಿ ನಡೆಸ್ಕೊಂಡಿರ್ತಾರೆ. ಅವರಿಗೆ ದೇವರು ಆರೋಗ್ಯ ಆಶೀರ್ವಾದ ಕಾಪಾಡಲಿ ಅಂತ ಹೇಳ್ತಾ, ನಮ್ಮ ಸ್ನೇಹಿತರು ಹುಟ್ಟಿದ ಹಬ್ಬದ ದಿನವನ್ನು ಆಚರಿಸಿದ್ದಾರೆ. ನಾನು ಸಹ ನಮ್ಮ ಸ್ನೇಹಿತರಿಗೆ ನೀವು ಈ ಥರ ಆಚರಿಸಬೇಕಾದ್ರೆ ನಮ್ಮದೇ ಒಂದು ಥರ ಒಂದು ಸಿಸ್ಟಮ್ ಇದೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದು ಸರ್ಕಾರದಿಂದ ಸೌಲಭ್ಯದಿಂದ ವಂಚಿತರಾಗಿರ್ತಾರೆ ಅಂಥವುಗಳನ್ನು ಕೊಟ್ಟು ಸರ್ಕಾರಿ ಮಕ್ಕಳನ್ನು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಮ್ಮಿ ರೀತಿಯಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ಪ್ರತಿ ವರ್ಷವೂ ಸರ್ಕಾರದಿಂದ ಬರುವಂತಹ ಸವಲತ್ತುವನ್ನು ಬಿಟ್ಟು ಬೇರೆ ಸವಲತ್ತು ID ಕಾರ್ಡ್ ಆಗಲಿ, ಇಲ್ಲ ಮಕ್ಕಳಿಗೆ ಡ್ರೆಸ್ಗಾಗಲಿ, ಇಲ್ಲ ಯಾವುದೇ ಒಂದು ಸರ್ಕಾರಿ ಶಾಲೆ ಡ್ಯಾಮೇಜ್ ಆಗಿದೆ ಅದು ಮಾಡೋದಕ್ಕೂ ನಾನು ಮಾಡಿಕೊಡ್ತಾ ಇರ್ತೀನಿ. ನನ್ನ ಹುಟ್ಟಿದ ದಿನದಂದು ಮಕ್ಕಳಿಗೆ ಪ್ರತಿ ವರ್ಷವೂ ಯಾವುದೇ ಒಂದು ವಿಭಿನ್ನ ರೀತಿಯಲ್ಲಿ ಈ ಥರ ಸೌಕರ್ಯಗಳನ್ನು ಮಾಡಿಕೊಡ್ಬೇಕು. ನಾವೇ ಅಲ್ಲ, ಬೇರೆಯವರು ಸಹ ದುಂದು ವೆಚ್ಚ ಮಾಡುವುದನ್ನು ಬಿಟ್ಟು ಬಡ ಜನರಿಗೆ ಮತ್ತು ಶಾಲಾ ಮಕ್ಕಳಿಗೆ ಈ ಥರ ಸೌಲಭ್ಯಗಳನ್ನು ಕೊಡಬೇಕಂತ ನನಗನ್ನಿಸುತ್ತೆ. ತಾವು ಸಹ ಈ ಥರ ಮಾಡಬೇಕಾಗಿ ವಿನಂತಿ ಮಾಡಿ.